ಏ ಸ್ವಲ್ಪ ಎಲ್ಲ ಸುಮ್ಮನೆ ಇರ್ತೀರಾ? ಹಾಂ, ಮತ್ತೆ ಸುಮ್ಮನೆ ಇರಿಯಪ್ಪ. ಒಂದ್ ಕಡೆ ಗ್ಯಾಸ್ ಕೊರತೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಬಟ್ ರಾಜ್ಯ ಸರ್ಕಾರ ಹೇಳ್ತಾರೆ ಇದು ಕೇಂದ್ರ ಮಾಡಬೇಕಾಗಿರುವಂತ ಕೆಲಸ ಪೂರೈಕೆ ಅನ್ನುವಂಥ ಮಾತನ್ನು ಕೋರಿರ್ತಾರೆ. ಆ ಆಟೋ ಚಾಲಕರು ಕೂಡ ನನಗೆ ಸಿಗ್ತಾ ಇಲ್ಲ ಅನ್ನುವಂಥ ಸಾಲ ಸರ್ತಿದೆ ನಿಂತ್ಕೊಂಡು ಆಕ್ರೋಶ. ಈಗ ಗ್ಯಾಸಿನ ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸು ಅದೆಲ್ಲ ಸಮಸ್ಯೆ ಆಗ್ತಾ ಇರೋದು, ಅದು ಅನೇಕ ಕೈಗಾರಿಕೆಗಳಿಗೂ ತೊಂದರೆ ಆಗ್ತಾ ಇದೆ. ಮತ್ತು ಈ ಥರ ಸಾರಿಗೆ ವ್ಯವಸ್ಥೆಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾರ್ಯಾರು LPG CNGಯಲ್ಲಿ ಓಡಿಸ್ತಾ ಇರೋದು ತೊಂದರೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಉಪಯೋಗ ಮಾಡ್ತಾರೋ ಕೂಡ ಅದು ತೊಂದರೆ ಆಗ್ತಾ ಇದೆ. ಸೊ ಇದು ಸಮಸ್ಯೆ ಇದೆ. ಯಾಕಂದರೆ ಇದು ವಿಶ್ವಮಟ್ಟದಲ್ಲಿ ಆಗಿರುವಂಥ ಏನು ಯುದ್ಧ ಅಂತಲೇ ಹೇಳ್ಬೋದು. ಇರಾನು, ಇಸ್ರೇಲು, US ಇದೆಲ್ಲ ಈಗ ನಿನ್ನೇನು ವಿರಾಮ ಘೋಷಣೆ ಮಾಡಿದ್ದಾರೆ. ಆದರೆ ಅದು ಏನಾಗುತ್ತೋ ಗೊತ್ತಿಲ್ಲ, ಯಾವ ಪ್ರಮಾಣದಲ್ಲಾಗುತ್ತೋ ಗೊತ್ತಿಲ್ಲ. ಇನ್ನು ಮುಂದೆ ಇನ್ನೂ ಸರಿಯಾದ ನಮಗೆ ಸ್ಪಷ್ಟವಾದಂಥ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅನೇಕ ಕೈಗಾರಿಕೆಗಳು ಕೂಡ ತೊಂದರೆ ಆಗಿದೆ. ಅದು ಬಾಗಿಲು ಇಟ್ಕೊಳ್ರಪ್ಪ, ಯಾರು ಆಚೆ ನಿಂತ್ಕೊಳ್ರಿ, ಒಳಗಡೆ ನಿಂತ್ಕೋಬೇಡ್ರಿ. ಆಚೆ ನಿಂತ್ಕೊಳ್ಳಿ, ಆಚೆ ನಿಂತ್ಕೊಂಡು ಯಾರು ಒಳಗೆ ಬಿಡಬೇಡಿ. ಹಾಂ. ಸೊ ಅದರಿಂದ ಸಮಸ್ಯೆ ಅಂತೂ ಆಗ್ತಾ ಇದೆ. ಈಗ ಕೇಂದ್ರದ ಇದು ಪೂರ್ತಿ ಬರುವಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿ. ಅವರು ಕೇಳಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅನೇಕ ಬಾರಿ ಹೇಳ್ಬಿಡ್ತಾರೆ. ಆದರೆ ಅನೇಕ ಕೈಗಾರಿಕೆಗಳು ಈಗ 50% ಓಡ್ತಾ ಇದೆ. ಫಾರ್ಮಸ್ಯೂಟಿಕಲ್ ಕಂಪನಿಗಳು ಕೂಡ ಈಗಾಗಲೇ ನನಗೂ ಪತ್ರ ಬರೆದಿದ್ದಾರೆ, ಕರ್ನಾಟಕದವರು. ಈ ಥರ ಮುಂದೆ ಇದೇ ಈಗ ಸದ್ಯಕ್ಕೆ ಪರವಾಗಿಲ್ಲ, ಆದರೆ ಇದು ಹಿಂಗೆ ನಡ್ಕೊಂಡು ಹೋದರೆ ನಾಳೆ ನಮಗೆ ತಯಾರಿಕೆ ಮಾಡೋದು ಕೂಡ ತೊಂದರೆಗಳಾಗುತ್ತೆ ಅಂತ ಕರ್ನಾಟಕದ ಫಾರ್ಮಾ ಅಸೋಸಿಯೇಷನ್ ನನಗೆ ಪತ್ರ ಬರೆದಿದ್ದಾರೆ. ಸೊ ಬೇರೆ ಬೇರೆ ಕಡೆ ಎಲ್ಲ ಕಡೆ ತಯಾರಿಕರಿಗೆ ಕೂಡ ತೊಂದರೆ ಆಗ್ತಾಯಿದೆ. ಈಗ ನಮ್ಮ KSMSCಯಲ್ಲೂ ನಾವು ಔಷಧಿ ಖರೀದಿ ಮಾಡುವಂಥದ್ದು ಇರ್ತದೆ. ನಾವೀಗ ಏನು ಟೆಂಡರ್ಗಳು ಕರೆದಿದ್ದೀವಿ, ಕೆಲವರೆಲ್ಲ ಇನ್ನೂ ಸಮಯಾವಕಾಶ ಕೊಡಿ, ಯಾಕಂದರೆ ನಮಗೀಗ ವೆಸ್ಟ್ ಏಷ್ಯಾದಿಂದ ಬರುವಂಥದ್ದು ಏನು ಡ್ರಗ್ಸ್ ಇದೆ ಇನ್ನೂ ಬರೋದಕ್ಕೆ ತಡ ಆಗ್ತಾಯಿದೆ, ಇನ್ನೂ ಹೆಚ್ಚು ಸಮಯಾವಕಾಶ ಕೊಡಿ ಸಪ್ಲೈ ಮಾಡೋದಕ್ಕೆ ಅಂತ ಅವ್ರು ಹೇಳ್ತವ್ರೆ. ಸೊ ಈ ಥರ ಎಲ್ಲ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ, ಇದಕ್ಕೆ ಬಗೆಹರಿಸ್ಕೊಡ್ತಾರೆ, ಇದು ಮತ್ತು ಯಾವ ರೀತಿಯಾಗಿ ಬೇರೆ ಪರ್ಯಾಯವಾದ ವ್ಯವಸ್ಥೆಗಳು ಮಾಡ್ತಾರೆ ಎಲ್ಲ ನೋಡಬೇಕಾಗ್ತದೆ. ಸರ್, ಈಗ ತಾತ್ಕಾಲಿಕ ಕದನ ವಿರಾಮ ಅಂತ ಇದೆ, ಅದರ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ನಡೀತಾ ಇದೆ. ಅಂದರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಮುನ್ನೆಚ್ಚರಿಕೆ ಕ್ರಮಗಳು ಗೊತ್ತೇ ಇದೆ ಅವ್ರಿಗೆ, ಯಾಕಂದರೆ ಇವೆಲ್ಲ ದೊಡ್ಡ ಇದು ಇಡೀ ವಿಶ್ವದಲ್ಲಿ ಆಗಿರುವಂಥದ್ದು. ಸೊ ಪರ್ಯಾಯವಾಗಿ ಏನು ಮಾಡ್ಬೋದು ಮತ್ತು ಇದನ್ನು ಅದರ ಸಪ್ಲೈಯನ್ನು ಯಾವ ರೀತಿಯಾಗಿ ನಾವು ನಮಗೆ ತೊಂದರೆ ಆಗದೇ ಇರ್ತಾರೆ ನೋಡ್ಕೊಳ್ಳೋದಕ್ಕೆ ಏನು ಸಾಧ್ಯ ಇದೆ ಅದನ್ನು ನೋಡಬೇಕಾಗ್ತದೆ. ಬೆಲೆ ಏರಿಕೆ ಆಗ್ತಾಯಿದೆ. ಈಗ ಕೆಲವು ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಬೆಲೆಗಳನ್ನು ಏರಿಸಿದ್ದಾರೆ. ಯಾಕೆಂದರೆ ಅವ್ರಿಗೆ ತಯಾರಿಕೆ ಮಾಡುವುದು ಕೂಡ ಬೆಲೆ, ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೆಲ್ಲ ಹೆಚ್ಚಾಗಿದೆ, ಅದಕ್ಕೋಸ್ಕರ ಅದನ್ನು ಅವರು ಮಾಡಿದ್ದಾರೆ. ಸೊ ಇದೆಲ್ಲ ಭಾಳ ಕ್ಲಿಷ್ಟಕರವಾದಂಥ ವಿಷಯಗಳು. ನಾನು ಇಲ್ಲಿ ಕೂತ್ಕೊಂಡು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ವಿದೇಶಾಂಗ ಮತ್ತು ಕೇಂದ್ರ ಸರ್ಕಾರ ಅವರು ಯಾವ ರೀತಿ ಇದನ್ನು ನಿರ್ವಹಿಸ್ತಾರೆ, ಜನರಿಗೆ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಬೇಕು, ತಿಳುವಳಿಕೆ ನೀಡಬೇಕು, ಮತ್ತು ಇದಕ್ಕೆ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಅವ್ರು ಮಾಡಬೇಕಾಗ್ತದೆ. ಅದು ಅವರ ಜವಾಬ್ದಾರಿ ಇದೆ, ಅವರು ಅದನ್ನು ನಿರ್ವಹಿಸಬೇಕಾಗ್ತದೆ. ಸರ್, ದಕ್ಷಿಣ ಭಾರತದಲ್ಲಿ ತಾರತಮ್ಯ ಆಗ್ತಿದೆ ಪೂರೈಕೆಯಲ್ಲಿ ಅಂತ, ಯಾಕಂದರೆ ಸಚಿವರು ಕೂಡ ಈ ಮಾತನ್ನು ಹೇಳ್ತಿದ್ದಾರೆ, ಇದು ಕೇಂದ್ರ ಸರ್ಕಾರದ ತಾರತಮ್ಯ ಧೋರಣೆ ಆಗ್ತಿದೆ ಕರ್ನಾಟಕ ವಿಚಾರದಲ್ಲಿ. ನೋಡಿ, ನಾನು ನೋಡಿದಂಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜೊತೆ ತಾರತಮ್ಯ ಮಾಡಿದೆ. ಅದು ಮಳೆ ಹಾನಿ ಏನು ಪರಿಹಾರ ಕೊಡುವುದರಿಂದ ಹಿಡಿದು ಅನೇಕ ಯೋಜನೆಗಳಿಗೆ, ಅನೇಕ ವಿಷಯಗಳ ಬಗ್ಗೆ ಮತ್ತು ಆರ್ಥಿಕ ಒಂದು ತೆರಿಗೆ ವಿಷಯದ ಬಗ್ಗೆ ಅವ್ರು ಮಾಡಿಕೊಂಡೇ ಬಂದಿದ್ದಾರೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಕರ್ನಾಟಕ ಜೊತೆ ಇರುವಂಥ ಟ್ರ್ಯಾಕ್ ರೆಕಾರ್ಡು ಮತ್ತು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳ ಜೊತೆ ಇರುವಂಥ ಏನು ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವರು ಹೆಚ್ಚು ಅವರ ರಾಜ್ಯಗಳಿಗೆ ಮತ್ತು ಅವರೆಲ್ಲ ಆಡಳಿತ ಇದೆ ಅಲ್ಲಿ ಹೆಚ್ಚು ಒಲವು ತೋರಿಸ್ತಕ್ಕಂಥ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಅನೇಕ ಕೈಗಾರಿಕೆಗಳು ಕರ್ನಾಟಕಕ್ಕೆ ಬರ್ತಕ್ಕಂಥವ್ರಿಗೆ ನೀವು ಗುಜರಾತಿಗೆ ಬನ್ನಿ ಅಂತ ನೇರವಾಗಿ ಕಂಪ್ನಿಗಳಿಗೆ ಹೇಳಿರುವಂಥ ಮಾಹಿತಿ ನಮ್ಮ ಹತ್ರ ಇದೆ. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಹಲವಾರು ವಿಷಯಗಳಿದೆ. ಸೊ ಅನೇಕ ಯೋಜನೆಗಳು ನಮಗೆ ಘೋಷಣೆ ಆಗಿರೋದು ಯೋಜನೆಗಳಿಗೆ ದುಡ್ಡೇ ಕೊಟ್ಟಿಲ್ಲ, ಆಯುರ್ವೇದದಲ್ಲಿ ಬಂದಿರುವಂಥ ಯೋಜನೆಗಳು ನಮ್ಗೆ ದುಡ್ಡೇ ಕೊಟ್ಟಿಲ್ಲ. ಈ ಥರ ಇದ್ದಾಗ ತಾರತಮ್ಯ ಅವರು ಮಾಡೋದೇ ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವರ ಮನೋಭಾವ ಯಾವ ಥರ ಇದೆ ನನಗೆ ಗೊತ್ತಿಲ್ಲ.
ಆದರೆ ಇದರಲ್ಲಿ ಮಾಡಬಾರ್ದು. ಯಾವುದೇ ಒಂದು ಇಂಥ ವಿಷಯಗಳು ಬಂದಾಗ ಇದು ಪ್ರತಿಯೊಬ್ಬರು ಕೂಡ ನ್ಯಾಯಯುತವಾಗಿ ನಡ್ಕೊಳ್ಬೇಕು ಅಂತ ನಾನು ಕೇಂದ್ರ ಸರ್ಕಾರ ಆಗ್ರಹಿಸ್ತೇನೆ. ನೀವು ಗುಜರಾತಿನ ಕೈಗಾರಿಕೆಗಳಿಗೆ ಹೆಚ್ಚು ಸಪ್ಲೈ ಮಾಡುವಂಥದ್ದು, ಅಲ್ಲಿಯ ಒಂದು ಜನರಿಗೆ ಹೆಚ್ಚು ಸಹಾಯ ಮಾಡುವಂಥದ್ದು, ಅಥವಾ ನಿಮಗೆ ಉತ್ತರ ಪ್ರದೇಶಕ್ಕೆ ಹೆಚ್ಚು ಬೆಂಬಲ ಕೊಡುವಂಥದ್ದು ಮಾಡಿ ಕರ್ನಾಟಕಕ್ಕೆ ತೊಂದರೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಟ್ಟ ಕೆಲಸ ಯಾವುದಿಲ್ಲ. ನಾನು ನಿರೀಕ್ಷೆ ನೀವು ಆ ರೀತಿ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀವು ಅದನ್ನು ಎಚ್ಚರಿಕೆಯಿಂದ ಅದನ್ನು ಅವ್ರ ಕ್ರಮಗಳು ತೊಗೊಳ್ಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಜೋಶಿ ಅವರು ಗ್ಯಾಸ್ ಸಮಸ್ಯೆ ಹೀಗಾಗಿ ಪೆಟ್ರೋಲ್ ಬೆಳೆಸಿ ಅನ್ನುವಂಥ ಸಲಹೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಅವರು ಈ ಥರ ಯಾವುದೇ ಒಂದು ಸಲಹೆ ಕೊಡಬೇಕಾದ್ರೆ ಅದು ಸಮಂಜಸವಾಗಿರಬೇಕು ಮತ್ತು ಅದು ಎಲ್ಲ ಆಲೋಚನೆ ಮಾಡಿ ಹೇಳುವಂಥದ್ದು ಆಗಬೇಕು. ಇವತ್ತು ಜನ ಅಷ್ಟು ಸುಲಭವಾಗಿ ಇವ್ರು ಹೇಳಿದ ತಕ್ಷಣ ಅವರು ಹೋಗಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಈ ವ್ಯವಸ್ಥೆ ಒಳಗಾಗಿರ್ತಾರೆ. ಆದ್ದರಿಂದ ಮತ್ತು ಇದರ ಎಷ್ಟು ಬೆಲೆ ಆಗ್ತದೆ, ಇದರ ಪರಿಣಾಮ ಏನು ಅದನ್ನು ನೋಡಬೇಕಾಗ್ತದೆ. ಆದ್ದರಿಂದ ಯಾವುದೇ ಸಲಹೆ ಕೊಡಬೇಕಾದ್ರೆ ಅದು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಸಲಹೆಗಳು ಕೊಡಬೇಕು. ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಏನೋ ಹೇಳ್ಬಿಟ್ಟು ಹೋಗುವಂಥದ್ದಲ್ಲ. ಅದರಿಂದ ಮುಂದೆ ನೋಡೋಣ ಏನು ಮಾಡ್ತಾರೆ. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ನನ್ನ ನಂಬಿಕೆ ಪೂರ್ತಿ ಇಲ್ಲ, ಆದರೆ ನೋಡೋಣ. ನೋಡಿ, ಅವೆಲ್ಲ ನೋಡಿ ಎಲ್ರಿಗೂ ಗೊತ್ತಿದೆ ಗ್ಯಾಸ್ ಸಮಸ್ಯೆ ಇದೆ ಅಂತ. ಪ್ರತಿಯೊಂದು ಕಡೆ ಈಗಾಗಲೇ ಹೇಳಿದ್ನಲ್ಲ, ನನಗೆ ಫಾರ್ಮಾ ಕಂಪ್ನಿಗಳೇ ಪತ್ರ ಬರೆದಿದ್ದಾರೆ ಅಸೋಸಿಯೇಷನ್. ಈಗ ಸದ್ಯಕ್ಕೆ ಪರವಾಗಿಲ್ಲ, ಬಟ್ ಇದೇ ಥರ ಮುನ್ನಡೆಸ್ಕೊಂಡು ಹೋದರೆ ನಮ್ಗೆ ತೊಂದರೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.